ನಮಸ್ಕಾರ ಸ್ನೇಹಿತರೆ, ಈ ಮೊಬೈಲಲ್ಲಿರುವ ಪ್ರತಿಯೊಂದು ಫೋಟೋನ ಆಕ್ಸೆಸ್ ಅನ್ನ ನಾನು ಈ ಮೊಬೈಲಲ್ಲಿ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದು ತುಂಬಾನೇ ಈಸಿ ಆಗಿದೆ. ಸೊ ಅದು ಯಾವ ತರ ಮಾಡೋದು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆಯೇ ಈ ವಿಡಿಯೋನ ಕೇವಲ ಎಜುಕೇಶನಲ್ ಪರ್ಪಸ್ಗೋಸ್ಕರ ಮಾತ್ರನೇ ಯೂಸ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಇದನ್ನ ಬ್ಯಾಡ್ ಪರ್ಪಸ್ಗೆ ಯೂಸ್ ಮಾಡಬೇಡಿ. ಈ ವಿಡಿಯೋನ ಶುರು ಮಾಡೋಣ. ಸೊ ಅದಕ್ಕೂ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದಕ್ಕೋಸ್ಕರ ನೀವು ಏನ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರೆ, ನೀವು ಯಾವ ಮೊಬೈಲ್ ಇಂದ ಫೋಟೋಗಳನ್ನ ನಿಮ್ಮ ಮೊಬೈಲ್ ಅಲ್ಲಿ ಪಡ್ಕೊಳ್ಬೇಕಂತ ಇದೀರೋ ಅವ್ರ ಮೊಬೈಲ್ ಅನ್ನ ಸ್ವಲ್ಪ ಹೊತ್ತು ನಿಮ್ಮ ಕೈನಲ್ಲಿ ತಗೊಳ್ಬೇಕಾಗುತ್ತೆ. ಹಾಗೇನೆ ಅಲ್ಲಿ ಫೋಟೋಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಗೂಗಲ್ ಫೋಟೋಸ್. ಸೊ ಆ ಒಂದು ಅಪ್ಲಿಕೇಶನ್ ಆನ್ ಮಾಡಬೇಕು. ಆಮೇಲೆ ಇಲ್ಲಿ ನೋಡ್ತಾ ಇರಬಹುದು ನೀವು ಫೋರ್ತ್ ಆಪ್ಷನ್ ಶೇರಿಂಗ್ ಅಂತ ಒಂದು ಆಪ್ಷನ್ ಬಂದಿದೆ ಇಲ್ಲಿ. ಸೊ ಶೇರಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೇನೆ ಇಲ್ಲಿ ಮೇಲ್ಗಡೆ ಆಡ್ ಎ ಪಾರ್ಟ್ನರ್ ಅಂತ ಇರುತ್ತೆ. ಸೊ ಆಡ್ ಎ ಪಾರ್ಟ್ನರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಇರುತ್ತೆ. ಸೊ ಇದ್ರ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಮೇಲ್ಗಡೆ ಟೈಪ್ ಎ ನೇಮ್ ಆರ್ ಇಮೇಲ್ ಅಂತ ಇದೆ. ಸೊ ಇಲ್ಲಿ ಅವರ ಇಮೇಲ್ ಅನ್ನ ಟೈಪ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಾನು ಟೈಪ್ ಮಾಡ್ತಾ ಇದ್ದೀನಿ ಇವಾಗ. ಸೊ ನಾ ಇಲ್ಲಿ ಟೈಪ್ ಮಾಡಿದ್ದೀನಿ. ಹಾಗೆಯೇ ಈ ಜಿಮೇಲ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಆಲ್ ಫೋಟೋಸ್ ಅಂತ ಇದೆ. ಸೊ ಆಲ್ ಫೋಟೋಸ್ ನಾ ಇಲ್ಲಿ ಆಕ್ಸೆಸ್ ಅನ್ನ ಆನ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೇನೆ ಇಲ್ಲಿ ನೋಡ್ತಾ ಇರಬಹುದು ಆಲ್ ಯುವರ್ ಫೋಟೋಸ್ ಇನ್ಕ್ಲೂಡಿಂಗ್ ಓಲ್ಡರ್ ಫೋಟೋಸ್ ಅಂತ ಬಂದಿದೆ. ಸೊ ಇಲ್ಲಿ ಕೆಳಗಡೆ ಸೆಂಡ್ ಇನ್ವಿಟೇಷನ್ ಅಂತ ಇದೆ. ಸೊ ಸೆಂಡ್ ಇನ್ವಿಟೇಷನ್ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೇನೆ ಈ ತರ ಒಂದು ಇಂಟರ್ಫೇಸ್ ಆನ್ ಆಗುತ್ತೆ. ಸೊ ಶೇರ್ಡ್ ಲೈಬ್ರರಿ ಅಂತ ಬಂದಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ತಾ ಇರಬಹುದು ಎಲ್ಲಾ ಫೋಟೋಗಳು ಆನ್ ಆಗಿದಾವೆ. ಸೊ ಇವಾಗ ನಿಮ್ಮ ಮೊಬೈಲ್ ಅಲ್ಲಿ ಒಂದು ಮೇಲ್ ಬರುತ್ತೆ ನಿಮಗೆ. ನಾ ಆ ಮೊಬೈಲ್ ಇಂದ ಸೆಂಡ್ ಇನ್ವಿಟೇಷನ್ ಮಾಡಿದೀನಲ್ವಾ, ಆ ಇನ್ವಿಟೇಷನ್ ನಿಮ್ಮ ಮೇಲಿಗೆ ಬರುತ್ತೆ. ಸೊ ಸ್ವಲ್ಪ ವೇಟ್ ಮಾಡೋಣ. ಸೊ ಆ ಮೇಲ್ ಅನ್ನ ಆನ್ ಮಾಡಿಕೊಂಡು ಅದರಲ್ಲಿ ಆಕ್ಸೆಸ್ ಅನ್ನ ಕೊಟ್ಬಿಟ್ರೆ ಸಾಕು. ಸೊ ಈ ಮೊಬೈಲ್ ಇರೋ ಪ್ರತಿಯೊಂದು ಆಕ್ಸೆಸ್ ನಿಮಗೆ ಈ ಮೊಬೈಲ್ ಅಲ್ಲಿ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಇಲ್ಲಿ ಮೇಲ್ ಬಂದಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು ಶೇರ್ಡ್ ಲೈಬ್ರರಿ ಇನ್ವಿಟೇಷನ್ ಅಂತ ಒಂದು ಇನ್ವಿಟೇಷನ್ ಬಂದಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಕ್ಸೆಪ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರಬಹುದು ಅಕ್ಸೆಪ್ಟ್ ಆಗಿದೆ. ಇವಾಗ ಈ ಮೊಬೈಲ್ ಅನ್ನು ನೀವು ಅವ್ರಿಗೆ ಕೊಡಬಹುದು. ಅವ್ರ ಮೊಬೈಲ್ ಇದ್ದ ಫೋಟೋಗಳು ಎಲ್ಲ ಇಲ್ಲಿ ಆಕ್ಸೆಸ್ ಆಗ್ತಾ ಇದಾವೆ. ನೀವು ನೋಡ್ತಾ ಇರಬಹುದು ಅಲ್ಲಿದ್ದಂತಹ ಸೇಮ್ ಫೋಟೋಗಳು ಇಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದಾವೆ. ಸೊ ಪ್ರತಿಯೊಂದು ಇದಾದ ಮೇಲೆ ಈ ಮೊಬೈಲ್ ಅಲ್ಲಿ ಯಾವುದೇ ತರಹದ ಫೋಟೋ ತೆಗೆದ್ರು ಕೂಡ ಅದನ್ನ ಕೂಡ ಈ ಮೊಬೈಲ್ ಅಲ್ಲಿ ನೀವು ನೋಡ್ಕೊಳ್ಬಹುದಾಗಿದೆ. ಸೊ ಈ ತರ ಈ ಮೊಬೈಲ್ ಅಲ್ಲಿರುವ ಗ್ಯಾಲರಿ ಮೇಲೆ ಕಂಪ್ಲೀಟ್ ಆಕ್ಸೆಸ್ ಏನಿದೆ ಅದು ನಿಮಗೆ ಸಿಗುತ್ತೆ. ಹೆಚ್ಚಾಗಿ ಅವರು ಈ ಗೂಗಲ್ ಫೋಟೋಸ್ ಅನ್ನ ಅಬ್ಸರ್ವ್ ಮಾಡೇ ಇರಲ್ಲ. ಯಾಕಂತಂದ್ರೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಅವರ ಒಂದು ಗ್ಯಾಲರಿನ ಈ ತರ ಕ್ಲೋಸ್ ಮಾಡಿ ಇಟ್ಕೊಂಡಿರ್ತಾರೆ. ಈ ಒಂದು ಅಪ್ಲಿಕೇಶನ್ ಅವರು ಓಪನ್ ಮಾಡೋದಿಲ್ಲ. ಇದರಿಂದ ಅವರ ಫೋಟೋಗಳು ಶೇರ್ ಆಗ್ತಿವೆ ಅನ್ನೋದು ಕೂಡ ಅವರಿಗೆ ಗೊತ್ತೇ ಇರೋದಿಲ್ಲ. ನೀವು ನೋಡ್ತಾ ಇರಬಹುದು ಆಲ್ರೆಡಿ ಶೇರ್ ಆಗಿದಾವೆ. ಹಾಗೇನೆ ಈ ಮೊಬೈಲ್ ಅಲ್ಲಿ ಎಕ್ಸ್ಟ್ರಾ ಫೋಟೋಗಳು ಡೌನ್ಲೋಡ್ ಆಗಲಿ ಅಥವಾ ಈ ಫೋಟೋದಲ್ಲಿ ಒಂದು ಕ್ಯಾಮ್ರಾದಲ್ಲಿ ಕ್ಲಿಕ್ ಮಾಡಿದ್ರು ಕೂಡ ಆ ಫೋಟೋಗಳು ಕೂಡ ಆಟೋಮೆಟಿಕ್ ಆಗಿ ಇಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಇದೊಂದು ಸೂಪರ್ ಆದಂತಹ ಒಂದು ಅಪ್ಲಿಕೇಶನ್ ಆಗಿದ್ದು ಖಂಡಿತವಾಗ್ಲೂ ಇದು ನಿಮಗೆ ಹೆಲ್ಪ್ ಆಗೇ ಆಗುತ್ತೆ. ನೀವು ನೋಡ್ತಾ ಇರಬಹುದು ಮೇಲ್ ಕೂಡ ಬಂದಿದೆ, ಶೇರ್ಡ್ ಇನ್ವಿಟೇಷನ್ ಅಂತ ಒಂದು ಇನ್ವಿಟೇಷನ್ ಕೋಡ್ ಬರುತ್ತೆ ಈ ತರ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆ ಫೋಟೋ ಏನಿದೆ ಇವರು ಪ್ರತಿ ಸಲ ಒಂದು ಫೋಟೋ ತೆಗೆದಾಗಲೂ ಇಲ್ಲಿ ಆ ಫೋಟೋ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ಅವರು ಅಬ್ಸರ್ವ್ ಮಾಡೋದಿಲ್ಲ. ಅಕಸ್ಮಾತ್ ಅವರು ಶೇರ್ ಫೋಟೋ ಮೇಲೆ ಹೋಗಿ ಈ ಒಂದು ಗೂಗಲ್ ಫೋಟೋಸ್ ಮೇಲೆ ಹೋಗಿ ಶೇರಿಂಗ್ ಅಂತ ಇದೆಯಲ್ಲ ಅದ್ರ ಮೇಲೆ ಹೋಗಿ ನಿಮ್ಮ ಒಂದು ಶೇರ್ಡ್ ಲೈಬ್ರರಿ ಏನಿದೆ ಇದನ್ನ ಅವರು ಇಲ್ಲಿ ರಿಮೂವ್ ಮಾಡಿದ್ರೆ ಮಾತ್ರ ನಿಮಗೆ ಈ ಮೊಬೈಲ್ ಅಲ್ಲಿ ಒಂದು ಆಕ್ಸೆಸ್ ಸಿಗೋದಿಲ್ಲ. ಅಲ್ಲಿ ತನಕ ಈ ಮೊಬೈಲ್ ಇರೋ ಪ್ರತಿಯೊಂದು ಫೋಟೋನ ಆಕ್ಸೆಸ್ ನಿಮ್ಮ ಈ ಮೊಬೈಲ್ ಅಲ್ಲಿ ಪಡ್ಕೊಳ್ತಾನೆ ಇರಬಹುದು. ಸೊ ನನ್ನ ಪ್ರಕಾರ ಅವರು ಆಲ್ಮೋಸ್ಟ್ ಆಗಿ ಗೂಗಲ್ ಫೋಟೋಸ್ ಅನ್ನ ಯೂಸ್ ಮಾಡೋದಿಲ್ಲ. ಸೊ ಅಕಸ್ಮಾತ್ ಯೂಸ್ ಮಾಡ್ತಾರೆ ಅಂತ ಅನಿಸಿದ್ರೆ ಆ ಗೂಗಲ್ ಫೋಟೋಸ್ ಅನ್ನ ನೀವು ಇಲ್ಲಿ ಈ ತರ ಯಾವುದೋ ಒಂದು ಫೋಲ್ಡರ್ ಅಲ್ಲಿ ಹೈಡ್ ಕೂಡ ಮಾಡಿರ್ಬೋದು. ಅವರು ಜಾಸ್ತಿಯಾಗಿ ತಮ್ಮ ಗ್ಯಾಲರಿನ ಯೂಸ್ ಮಾಡ್ತಾರೆ ಅಥವಾ ಫೈಲ್ ಮ್ಯಾನೇಜರ್ ನ ಯೂಸ್ ಮಾಡ್ತಾರೆ ತಮ್ಮ ಫೋಟೋಸ್ ನ ನೋಡ್ಲಿಕ್ಕೋಸ್ಕರ. ಸೊ ಇದೊಂದು ಅದ್ಭುತವಾದ ಟ್ರಿಕ್ ಆಗಿದೆ. ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ತರದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.